ಬಿಗ್ ಬಾಸ್ ಸ್ಟೇಜ್ ಮೇಲೆ ಇದ್ದಾಗ ನನಗೆ ಐ ವಾಸ್ ಬ್ಲ್ಯಾಂಕ್ಡ್ ಔಟ್. ನನಗೇನು ಗೊತ್ತಾಗ್ತಾ ಇರಲಿಲ್ಲ ಅಲ್ಲಿ. ನನಗೆ ಸಡನ್ನಾಗಿ ಆ ಆ್ಯಕ್ಟಿವಿಟಿ ರೂಮಿಂದ ನಾನು ಕಣ್ಣು ಕಟ್ಟಿ ಬಿಟ್ಟಿದ್ದೆ ಸ್ಟೇಜ್ ಹತ್ರ ಓಪನ್ ಮಾಡಿದ್ದು. ಅಲ್ಲೊಬ್ರು ಬಾಯಿ ಹೇಳೋಕ್ಕೂ ಆಗಲಿಲ್ಲ, ಮನೇನ ಮತ್ತೆ ಲಾಸ್ಟ್ ಒಂದು ಸಲ ನೋಡ್ಕೊಂಬರೋಕ್ಕೂ ಆಗಲಿಲ್ಲ. ನನಗೆ ಸಿಕ್ಕಾಬಡೆ ಬೇಜಾರಾಯಿತು. ಮತ್ತೆ ಎಮೋಷ್ನಲ್ ಆದೆ. ಗೊತ್ತಿಲ್ಲ ಸರ್, ಮೈಂಡ್ ತುಂಬ ಬ್ಲ್ಯಾಂಕ್ ಆಗಿದೆ. ಎಪಿಸೋಡ್ ನೋಡಬೇಕಾದ್ರೆ ನನ್ನ ಕಣ್ಣೊರೆಸಿ ಎಷ್ಟು ಚಂದ ಸಮಾಧಾನ ಮಾಡಿದ್ದಾರೆ. ಅದು ನೋಡಿ ತುಂಬ ಖುಷಿ ಆಯಿತು ನನಗೆ. ಆ 2 ಕೈಗಳು ನನ್ನ ಕಣ್ಣೀರು ಒರೆಸಿದ್ರು. ವೆಲ್ ಪ್ಲೇಡ್ ಅಂತ ಹೇಳಿದ್ದಾರೆ. ಅದು ಅಲ್ಲೂ ಗೊತ್ತಾಗಿಲ್ಲ. ಎಲಿಮಿನೇಟ್ ಆಗಿದ್ದ ದಿನ ಅಲ್ವಾ ಅದು. ಎಷ್ಟು ಜನ ಅಳ್ತಾ ಕಾಲ್ ಮಾಡ್ತಾಯಿದ್ರು, ಮಮ್ಮಿ ಡ್ಯಾಡಿ ನನ್ನ ತಮ್ಮಂಗೆ ಅಕ್ಕನ ಯಾಕೆ ಆಚೆ ಕಳಿಸಿದ್ರು, ಚೆನ್ನಾಗಿ ಆಡ್ತಾಯಿದ್ರು ಅಂತ ನನ್ನ ಫ್ಯಾನ್ಸ್ ಹುಡುಗರು ಇರ್ಬೋದು. ಆಮೇಲೆ ಕಮೆಂಟ್ಸ್ಗಳು ನನ್ನ ಕಲರ್ಸ್ ಪೇಜಲ್ಲಿ ಅಥವಾ ನನ್ನ ಒಂದು ಇದರಲ್ಲಿ ಆ ಕಮೆಂಟ್ಸ್ಗಳು ನೋಡ್ತಾರೆ ನನ್ನ ಕಣ್ಣಲ್ಲಿ ನೀರು ಬರ್ತಾಯಿತ್ತು. ದಿಸ್ ಇಸ್ ಮೈ ಪರ್ಸ್ನಾಲಿಟಿ. ನಾನು ಇರೋದು ಹೀಗೆ, ಅವ್ರು ಇರೋದು ಹಾಗೆ. ನನಗೆ ವಿರುದ್ಧವಾಗಿ ನನಗೆ ಅಲ್ಲಿರೋಕ್ಕಾಗಲಿಲ್ಲ. ಕೆಲವೊಮ್ಮೆ ನಾನು ಕ್ಷಮಿಸೋ ನೇಚರ್ ಜಾಸ್ತಿ ನನಗೆ. ಈ ಫೇಕ್ ಜನಗಳು ಮದುವೆ ಇರೋಕ್ಕಾಗಲ್ಲ. ಆ್ಯಕ್ಚುಲಿ ನಾನು ಆಚೆ ಕಳ್ಸಿದ್ರೆ ಸಾಕಾಗಿದೆ. ಅವ್ರು ನಮಗೆ ಕಾಲಲ್ಲಿ ಹೋದಾಗ ನಾವು ಒದ್ಯೋದು ಎಷ್ಟು ಅಂತ. ಅದು ನಾನಲ್ಲ. ಒಂದು ಆಟಕ್ಕೋಸ್ಕರ ನನ್ನ ವ್ಯಕ್ತಿತ್ವ ನಾನು ಚೇಂಜ್ ಮಾಡ್ಕೊಳಕ್ಕಾಗಲ್ಲ ನನ್ನ ಕೈಯಲ್ಲಿ. ಸೊ ಹಾಗಾಗಿ ನಾನು ಸೈಲೆಂಟ್ ಆಗಿರ್ತೀನಿ.